ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು 2ನೇ ತಾರೀಕಿಗೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಪ್ರಕಟಣೆ 4 ಹೊರಡಿಸಿದ್ದಾರೆ. ಇದು ಯಾರಿಗೆ ಅಂತಂದರೆ 2025 ಮತ್ತು 26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸೊ ಈ ಒಂದು ಪ್ರಕಟಣೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ 2025 ಮತ್ತು 26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ 25/6/2025 ಒಂದು ಪ್ರಕಟಣೆಯಲ್ಲಿ ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿ ಪ್ರಕಟಿಸಿ ಮತ್ತು ಅತಿಥಿ ಉಪನ್ಯಾಸಕರ ಸೇವಾ ಪ್ರಮಾಣ ಪತ್ರ 25/6/2025ಕ್ಕೆ ಅನ್ವಯಿಸುವಂತೆ ಒಂದು ಪಡೆಯಲು ತಿಳಿಸಲಾಗಿತ್ತು. ಮುಂದುವರೆದು 31/7/2025 ಹೊರಡಿಸಿರುವ ಪ್ರಕಟಣೆ 3ರಲ್ಲಿ ಅತಿಥಿ ಉಪನ್ಯಾಸಕರ ಸೇವೆ ಅರ್ಜಿ ಸಲ್ಲಿಸಲು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ನೀಡಿ ಸೇವಾ ಪ್ರಮಾಣ ಪತ್ರ ದಿನಾಂಕ 31/7/2025ಕ್ಕೆ ಅನ್ವಯಿಸುವಂತೆ ಪಡೆಯಲು ತಿಳಿಸಲಾಗಿದೆ. ಸೊ ಅತಿಥಿ ಉಪನ್ಯಾಸಕರ ಸೇವಾ ಪ್ರಮಾಣ ಪತ್ರವನ್ನು ನೀಡುವ ಸಂಬಂಧ ಕೆಲವು ಕಾಲೇಜುಗಳು ಪ್ರಾಂಶುಪಾಲರು ಸ್ಪಷ್ಟನೆಯನ್ನು ಕೋರಿದ್ದು. ಅಂದರೆ ಸೊ ಈಗ ಏನು ಅವರು ಅತಿಥಿ ಉಪನ್ಯಾಸಕರ ಒಂದು ಸೇವಾ ಪ್ರಮಾಣ ಪತ್ರ ಬೇಕು ಅಂತ ಹೇಳಿದ್ರು, ಅದಕ್ಕೆ ಕನ್ಫ್ಯೂಷನ್ ಇತ್ತು ಪ್ರಾಂಶುಪಾಲರುಗಳಲ್ಲಿ. ಅವರೇನು ಮಾಡಿದ್ದಾರೆ ಅಂದರೆ ಸ್ಪಷ್ಟನೆ ಕೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದ ಒಂದು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಏನಂತಂದರೆ 25/2026ನೇ ಸಾಲಿನಕ್ಕೆ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕ ಆಯ್ಕೆ ಪ್ರಕ್ರಿಯೆಗೆ 24/25ನೇ ಸಾಲಿನ ಶೈಕ್ಷಣಿಕ ವೇಳಾಪಟ್ಟಿಗೆ ಸಂಬಂಧಿಸಿದ ಸೇವೆಯನ್ನು ಮಾತ್ರ ಪರಿಗಣಿಸಲಾಗುವುದು. ಅಂದರೆ ಈಗ ಯಾರು ಅಪ್ಲಿಕೇಶನ್ ಹಾಕ್ತಾಯಿದ್ದೀರಿ ಅವರು 24/25ರಲ್ಲಿ ಏನು ಸೇವೆ ಮಾಡಿರ್ತಾರೆ ಅದನ್ನಷ್ಟೇ ಕನ್ಸಿಡರ್ ಮಾಡ್ತೀವಿ. 25 ಮತ್ತು 26ನೇ ಸಾಲಿಂದ ಇಲ್ಲ. ಆಮೇಲೆ ಕೆಲವು ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿಯಂತೆ 25-26 ಸಾಲಿನ ತರಗತಿಗಳು ಜುಲೈ ತಿಂಗಳಲ್ಲಿ ಆರಂಭಗೊಂಡಿದ್ದು, ಸದರಿ ಅವಧಿ ದಿನಾಂಕ 31/7/2025 ಒಳಗೆ ಸೇವೆಯನ್ನು ಮುಂದಿನ ಶೈಕ್ಷಣಿಕ ಸಾಲಿಗೆ ಆಯ್ಕೆ ಪರಿಗಣಿಸಲಾಗುವುದು. ಅಂದರೆ ಈಗೇನು ಯಾರು 25-26ರಲ್ಲಿ ಎಕ್ಸ್ಪೀರಿಯೆನ್ಸಲ್ಲಿದ್ದಾರೆ ಅದನ್ನು ಮುಂದಿನ ವರ್ಷಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ. ಈ ವರ್ಷ ನಾವು ಏನು ಮಾಡ್ತಿದ್ದೀವಿ ಅಂದರೆ ಬರೀ 24-25ನೇ ಸಾಲಿಂದ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರಾಂಶುಪಾಲರು ಮತ್ತು ಸೇವಾನಿರತ ಪ್ರಮಾಣ ಪತ್ರ ನೀಡುವಾಗ ವಿಶ್ವವಿದ್ಯಾಲಯದ ಶೈಕ್ಷಣಿಕ ವೇಳಾಪಟ್ಟಿಯ ಪ್ರಕಾರ 24-25ನೇ ಮತ್ತು 25-26ನೇ ಸಾಲುಗಳನ್ನು ಪ್ರತ್ಯೇಕವಾಗಿ ನಮೂದಿಸಿ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಇವರು ನೀವೇನಾದರೂ ಕೊಡಬೇಕಂತಂದರೆ 25-26 ಒಂದು ಕಾಲಮು, 25-26 ಒಂದು ಕಾಲಮನ್ನು ನೀವು ಸಾಲುಗಳನ್ನು ಪ್ರತ್ಯೇಕವಾಗಿ ನಮೂದಿಸಿ ಸೇವಾ ಪ್ರಮಾಣ ಪತ್ರವನ್ನು ನೀಡ್ರಿ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಆಮೇಲೆ ಮೇಲೆ ತಿಳಿಸಿದ ಅತಿಥಿ ಉಪನ್ಯಾಸಕರ 24-25ನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದ ಸೇವಾ ಅವಧಿಯನ್ನು ಮಾತ್ರ ಆನ್ಲೈನ್ನಲ್ಲಿ ತಿದ್ದುಪಡಿ ಮಾಡಿಕೊಳ್ಳುವುದು. ಅಂದರೆ ಇಲ್ಲಿ ಏನೋ ಒಂದು ಇದನ್ನು ಮಾಡಿದರು ತಿದ್ದುಪಡಿ ಬಗ್ಗೆ, ಅದು ಇಲ್ಲೇನಾಗಿದೆಯಪ್ಪ ಅಂತಂದರೆ ಕ್ಲಾರಿಫೈನ ಕೊಟ್ಟಿದ್ದಾರೆ. ಅಂದರೆ ಈಗ ಸೇವಾನಿರತ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನಲ್ಲಿದ್ದದನ್ನು ಕ್ಲಿಯರ್ ಮಾಡಿದ್ದಾರೆ ಅಷ್ಟೇ. ಇವರು ಯಾವುದನ್ನು ಕನ್ಸಿಡರ್ ಮಾಡ್ತಾರೆ, ಸೊ 2024-25 ಸಾಲಿಂದ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಂತ ಇವರು ಹೇಳ್ತಾ ಇರುವಂಥದ್ದು.